ಮುಚ್ಚಾಲೆ ಆಡೋಕೆ. ಹೌದಾ? ಮತ್ತೆ ಅಜ್ಜಿ ಹತ್ರ ಮದರಂಗಿ ಹಚ್ಕೊಳ್ಳುವಾಗ ಹೆಣ್ಮಕ್ಳು ಮಾತ್ರ ಹಚ್ಕೋಬೇಕಾ ಅಂತ ಕೇಳಿದೆ. ಇವ್ರು ಯಾವಾಗ ಬಂದರು ಹಾಸ್ಟೆಲಿಂದ? ನಿನ್ನೆ ಬಂದಿರಬೇಕು. ನೋಡಿವಾಗ ಅವ್ರಿಗೆ ಏನು ಮಾಡ್ತೆ ಅಂತ. ಮಂಜು ಅಣ್ಣ ಮತ್ತು ಪ್ರೀತಮ್ನು ಬರ್ತಾರ ಕೇಳುವ. ಅಮ್ಮ ಅಯ್ಯೋ, ಏನಾಯ್ತು ಅಣ್ಣ? ಅಜ್ಜಿ 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 ಬೇಗ ಬಾ. ಏನಾಯ್ತು ಸಿರಿ? ರಂಜನಣ್ಣಗೆ ಯಾರು ಕಲ್ ತಗೋ ಹೊಡೆದ್ರು ಅಜ್ಜಿ. ಏ ಬಾರು ಓಡೋಗುವ. ಯಾರೋ ಮದನ ಅದು ಕಲ್ತುಗ ಹೊಡೆದಿದ್ದು? ಅದು ಅಜ್ಜಿ ಜಗದೀಶ್ ಚಿಕ್ಕಪ್ಪನ ಮಕ್ಕಳು. ಏಳು ಮಗ ಏಳು, ಒಳಗೋಗುವ. ಹಾಳಾಗೋಗ್ತಾರೆ ಅವರು. 4 ದಿನ ಹೆತ್ತೋರ್ ಜೊತೆ ಕಾಲ ಕಳೆಯೋಕೆ ಬಂದರೆ ಈ ಗತಿ ಮಾಡ್ತಾರೆ ಸತ್ತೋರು. ಅದೇ ಅಲ್ಲ ನನ್ನ ಸೌತಿ, ಮನುಷ್ಯರನ್ನ ಹೆತ್ತಾಳೋ ರಾಕ್ಷಸರನ್ನ ಹೆತ್ತು ಊರ ಮೇಲೆ ಬಿಟ್ಟದೆ. ಇವತ್ತು ಅವಳನ್ನು ಸುಮ್ಮನೆ ಬಿಡಲ್ಲ, ಸರಿಯಾಗಿ ಜಾಡಿಸ್ತೇನೆ ಇವತ್ತು. ಏ ರಾಣಿ, ನೀ ಬಾ. ಬೇಡ ಅತ್ತೆ, ನೀವೆಲ್ಲೂ ಹೋಗ್ಬೇಡಿ. ಅವ್ರಿಗೆ ಇದೆಲ್ಲ ಇಷ್ಟ ಆಗೋಲ್ಲ. ನಮ್ಮನ್ನೇನಾದರೂ ಹೇಳಿದರೆ ಸುಮ್ಮನೆ ಇರ್ತಿದ್ದೆ. ಮಕ್ಕಳು ತಂಟೆಗೆ ಬಂದರೆ ಸುಮ್ಮನೆ ಇರ್ತೀನಾ? ರಾಣಿ, ನೀ ಬಾರೆ, ಇವತ್ತು ಅವ್ರ ಗ್ರಹಚಾರ ಬಿಡಿಸ್ತೆ. ಸಾವಿತ್ರಿ, ಸಾವಿತ್ರಿ ಬಾರೆ ಹೊರಗೆ. ಏನಾಯ್ತೋ, ಇಲ್ಲಿ ಬಂದು ಕೂಗ್ತಾ ಇದ್ದಾಳೆ. ಇಲ್ಲಿ ತನಕ ಬಂದಿದ್ದಿ, ಮನೆ ಒಳಗೆ ಬಾ ಅಕ್ಕ. ಹಾ ಅಕ್ಕ? ಯಾರೇ ನಿನಗೆ ಅಕ್ಕ? ನೀನು ಇರೋಷ್ಟು ದಿನ ನೀ ಮನೆ ಒಳಗೆ ಕಾಲಿಡಲ್ಲ. ಮನೆ ಒಳಗೆ ಕರೀತಾ ಇದ್ರೆ ಮರ್ಯಾದೆ ಕೊಡದೆ ಏನು ಕೂಗ್ತಾ ಇದೆಯಲ್ಲ ಬೀದಿಯಲ್ಲಿ ನಿಂತ್ಕೊಂಡು? ಇದೊಂದು ಮನೆ, ನಿನ್ಗೊಂದು ಮರ್ಯಾದೆ. ನಿನಗೆ ಆ ದೇವ್ರ ಹೆಸರು ಇಟ್ಟಾರೆ, ನೀನು ಮನುಷ್ಯರ ಥರ ಆದರೂ ಇರು. ಓ ಅಕ್ಕ, ಮಾತು ಸರಿಯಾಡು. ದೊಡ್ಡೋಳು ಅಂತ ಸುಮ್ಮನೆ ಇದ್ರೆ ಏನು ಹಾರಾಡ್ತಾ ಇದೆಯಾ? ಯಾಕೆ ಬಂದೆ ಅಷ್ಟು ಮಾತ್ರ ಹೇಳು. ಬಾಯಿ ಮುಚ್ಚೆ ಸಾಕು. ನನ್ನ ಮಗನ ಹೊಟ್ಟೆ ಮೇಲೆ ಹೊಟ್ಟು ತಿಂತಾ ಇದ್ದೀರಾ ನೀನು ನಿನ್ನ ಮಕ್ಕಳು? ತಿಂದು ಸಾಯ್ರಿ, ಅದು ನಮ್ಮ ಕರ್ಮ ಅಂತ ಬದುಕ್ತೇವೆ. ನಮ್ಮ ಮೊಮ್ಮಕ್ಕಳು ಏನೇ ಮಾಡಿದ್ರು ನಿಮಗೆ? ಏನು ವಿಷಯ ಅಂತ ಹೇಳು, ಇಲ್ಲ ಹೋಗ್ತಾ ಇರು. ಇಲ್ಲೇನು ಮಾಡ್ತಾ ಇದೆ ನಮ್ಮಮ್ಮ? ಅಮ್ಮ, ನೀ ಯಾಕೆ ಬಂದೆ? ನಿಂಗೇನು ಕೆಲಸ ಇಲ್ಲಿ? ನಾನು ಅದೇ ಕೇಳ್ತಾ ಇದ್ದೇನೆ, ಏನು ವಿಷಯ ಅಂತ. ಹೇಳ್ದೆ ಕೂಗ್ತಾ ಇದ್ದಾಳೆ ನಿಮ್ಮಮ್ಮ. ನನ್ನ ಮಕ್ಕಳು ಏನಾದರೂ ಇದ್ದಿದ್ರೆ. ಏನು ಮಾಡ್ತಾರೆ ನಿನ್ನ ಮಕ್ಕಳು? ನಾನು ಯಾಕೆ ಬಂದೆ ಅಂತ ಗೊತ್ತಾ ನಿಮಗೆ? ಬಂದಾಗ್ನಿಂದ ಕೂಗ್ತಾನೆ ಇದೆಯಾ, ಏನು ವಿಷಯ ಅಂತ ಹೇಳು. ಹೇಳಿದ್ರೆ ಅಲ್ಲ ಗೊತ್ತಾಗೋದು. ನಿನ್ನ ಮೊಮ್ಮಕ್ಕಳು ನನ್ನ ಮೊಮ್ಮಗನಿಗೆ ಕಲ್ಲು ತೊಗೊಂಡು ಹೊಡೆದಿದ್ದಾನೆ. ಅಷ್ಟೇನಾ? ಆಡ್ತಾ ಇರ್ಬೇಕಾದ್ರೆ ಏನೋ ತಾಗಿರ್ಬೇಕು. ಮನೆ ಹೋಗಿ ಮಾತಾಡುವ, ನಡಿಯಮ್ಮ. ನೀವು ಉದ್ಧಾರ ಆಗಲ್ಲ, ಹಾಳಾಗೋಗ್ತೀರಾ. ಯಾರು ಹಾಳಾಗಿ ಹೋಗ್ತಾರೆ ನೋಡುವ. ನನ್ನ ಹೊಟ್ಟೆ ಉರ್ದು ಹೋಗ್ತಾ ಇದೆ. ನೀನು ನನ್ನ ಹೊಟ್ಟೆಲಿ ಹುಟ್ಟೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ನಾ ಸಾಯೋಕ್ಕಿಂತ ಮುಂಚೆ ನನ್ನ ಮೊಮ್ಮಕ್ಕಳನ್ನ ನೋಡಬೇಕು ಅಂತ ನಿಮ್ಮ ಅಜ್ಜಿ ಆ ಸಾವಿತ್ರನ ತಂದು ಕಟ್ಬಿಡ್ತು. ನಾನು ಸುಮ್ಮನೆ ಇರದೆ, ನಿಮ್ಮ ಅಪ್ಪ ಬೇಡ ಅಂದರೂ ನಾನೇ ನಿಮ್ಮ ಅಜ್ಜಿ ಮಾತು ಕೇಳಿ ಅಂತ ಬಲವಂತ ಮಾಡಿದೆ. ನಾನು ಸಾಯ್ತೆ ಅಂತ ಆ ಮುದುಕಿ ನಿಮ್ಮ ಅಪ್ಪ ಹೋಗೋ ತನಕನೂ ಹೋಗಲಿಲ್ಲ. ಆ ಸಾವಿತ್ರಿನ ಮದುವೆ ಆದಮೇಲೆ ನೀನು ನನ್ನ ಹೊಟ್ಟೆಲಿ ಹುಟ್ಟಿದೆ. ಅದೇನೋ ಸ್ವಲ್ಪ ಮುಂಚೆನಾದರೂ ನೀವು ಹುಟ್ಟಿದ್ರೆ ಈಗ ಆ ಶನಿ ಕಾಟನೇ ಇರ್ತಿರ್ಲಿಲ್ಲ. ನನ್ನ ಮನೆಯಲ್ಲೇ ನನಗೆ ಜಾಗ ಇಲ್ದಂಗೆ ಮಾಡಿದ್ಲು ಆ ರಾಕ್ಷಸಿ. ನನ್ನ ಮಗನಿಗೆ ಬರಬೇಕಾದ ಆಸ್ತಿನೂ ಅವನಿಗೆ ಸಿಗದೆ ಇರೋಂಗೆ ಮಾಡಿದ್ಲು. ನಿಮ್ಮ ಮಾವನವ್ರ ಆಸ್ತಿ ಎಲ್ಲ ಮದುವೆಲಿ ಅವಳು ತವ್ರ ಮನೆಯಿಂದ ಬಂದಿದ್ದು ಅಂತ ಹೇಳಿದ್ಲು. ಅವ್ರ ಬಾಯಿ ಬಿದ್ದೋಗ. ಮಹಾರಾಜ್ರ ಥರ ಇರಬೇಕಾದ ನನ್ನ ಮಗ ಅವಳು ಮಾಡಿದ ದ್ರೋಹಕ್ಕೆ ಅವಳಿಗೆ ಏನು ಮಾಡಿದ್ರೂ ಪಾಪ ಬರಲ್ಲ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.